ईटीवी क्राइम स्टेशन में स्वागत है आप सभी दर्शकों का। मैं हूं आपके साथ मुबीना। आइए। ದಿನಾಂಕ 9/7/2025 ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 142/2025 ಅಂಡರ್ ಸೆಕ್ಷನ್ 103 351 ಕ್ಲಾಸ್ 3 ಮತ್ತೆ 3 ಕ್ಲಾಸ್ 5 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಆ ಪ್ರಕರಣದ ಹಿನ್ನೆಲೆ ಏನಂತಂದ್ರೆ, ಈ ಮೊಹಮ್ಮದ್ ನವಾಜ್ ರಾಜ್ಗೋಡಿ ಅನ್ನುವಂತ ಒಬ್ಬ ವ್ಯಕ್ತಿ ಏನಿರ್ತಾನೆ, ಈಗಾಗಲೇ ಆತ ಒಂದು ಡಕಾಯಿತಿ ಕೇಸಲ್ಲಿ ಆರೋಪಿ ಆಗಿರ್ತಾನೆ. ಈತನಿಗೆ ಈಗೇನು ಕೊಲೆ ಕೇಸಿನ ಆರೋಪಿಯಾದಂತ ಇಮ್ತಿಯಾಜ್ ಪಟೇಲ್ ಏನಿದ್ದಾನೆ, ಈತನ ತಂದೆ ಇವನಿಗೆ ಶ್ಯೂರಿಟಿ ಕೊಟ್ಟು, ಬೇಲ್ ಕೊಡೋದಕ್ಕೆ ಶ್ಯೂರಿಟಿ ಕೊಟ್ಟು ಆತನನ್ನ ಹೊರಗೆ ತಂದಿರ್ತಾರೆ. ತದನಂತರ ಈ ಆರೋಪಿ ಮೊಹಮ್ಮದ್ ರಾಜ್ಗೋಡಿ ಏನಿದ್ದಾನೆ, ಈತ ಕೋರ್ಟ್ನ ಅಟೆಂಡ್ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಶ್ಯೂರಿಟಿ ಕೊಟ್ಟಂತಹ ಇಮ್ತಿಯಾಜ್ ಪಟೇಲ್ನ ತಂದೆ ಆದಂತಹ ಮಹಿಬೂಬ್ ಸಾಬ್ ಪಟೇಲ್ಗೆ ಕೋರ್ಟ್ ಇಂದ ಏನು ನೋಟಿಸಸ್ಗಳು ಬರ್ತಾ ಇರುತ್ತೆ. ಸೊ ಅವನು ಆರೋಪಿ ಹಾಜರಾಗ್ತಾ ಇಲ್ಲ, ಅದಕ್ಕೆ ಶ್ಯೂರಿಟಿ ಕೊಟ್ಟವರು ಬರಬೇಕು ಅಂತಂತೇಳಿ. ಅದೇ ರೀತಿ 23 ಜೂನ್ಗೆ ಅವರಿಗೆ ಒಂದು ಏನು ಜಾಮೀನಿನ 1 ಲಕ್ಷ ರೂಪಾಯಿ ಮೊತ್ತವನ್ನ ಡಿಪಾಸಿಟ್ ಮಾಡಬೇಕು ಅಂತಂತ ಹೇಳಿ ಈ ಆರೋಪಿಯ ತಂದೆಗೆ ಬಂದಿರುತ್ತೆ. ಅವ್ನು ಕಟ್ಟಕ್ ಆಗಿರಲ್ಲ. ಆ ಹಿನ್ನೆಲೆಯಲ್ಲಿ ದಿನಾಂಕ 9ನೇ ತಾರೀಕು ಮತ್ತೆ ಮುದ್ದತ್ತಿರುತ್ತೆ. ಅವತ್ತಿನ ದಿನ ಕೋರ್ಟ್ ತಾರೀಕು ಕೊಟ್ಟಿರುತ್ತೆ. ಅವತ್ತಿನ ದಿನ ಈ ಮೆಹಬೂಬ್ ಸಾಬ್ ಪಟೇಲ್ರ ಮಗ, ಈಗೇನು ಆರೋಪಿ ನಂಬರ್ 1 ಇದ್ದಾನೆ ಇಮ್ತಿಯಾಜ್ ಪಟೇಲು, ಮತ್ತೆ ಈ ಮೊಹಮ್ಮದ್ ರಾಜ್ಗಳಿಗೆ ಒಂದ್ ಸ್ವಲ್ಪ ಕಿತ್ತಾಟ ಆಗುತ್ತೆ. ಏನು ನಿಮಗೆ ಬೇಲು ಕೊಡಿಸ್ಬೇಕು, ಜಾಮೀನು ಆಗ್ಬೇಕು, ನೀವು ಕೋರ್ಟು ಅಟೆಂಡ್ ಆಗಲ್ಲ, ನಮ್ಮ ತಂದೆಗೆ ಇದರಿಂದ ತೊಂದರೆ ಆಗ್ತಾ ಇದೆ, ನೀವು ಕೋರ್ಟ್ ಅಡ್ವೊಕೇಟ್ ಫೀ ಏನಿದೆ ಅದನ್ನ ಕೊಡಿ, ನೀವು ಕೋರ್ಟ್ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ಅಂತಂತೇಳಿ ಹೇಳಿದ್ದಕ್ಕೆ ತದನಂತರ ಈ ಮೊಹಮ್ಮದ್ ರಾಜ್ಗೋಡಿ ಆತನ ಸ್ನೇಹಿತರಿಗೆ ಹೋಗಿ ಈ ವಿಚಾರವನ್ನ ಹೇಳಿದಾಗ ಇಮ್ತಿಯಾಜ್ ಪಟೇಲ್ಗೆ ಫೋನಲ್ಲಿ ಮತ್ತೆ ಇವ್ರಿಗೆ ವಾದ ವಿವಾದಗಳಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ನಾನು ನಿನಗೆ ಹೊಡಿತೀನಿ, ನೀನು ನನಗೆ ಹೊಡಿತೀನಿ ಅಂತಂತೇಳಿ ಅವ್ರು ಮಾತಾಡ್ಕೊಂಡಿರ್ತಾರೆ. ಅವಾಗ ಮೊಹಮ್ಮದ್ ರಾಜ್ಗೋಡಿ ಮತ್ತೆ ಇನ್ನಿತರ ಆತನ ಸ್ನೇಹಿತರು ಕೂಡಿ ಇಮ್ತಿಯಾಜ್ ಪಟೇಲ್ಗೆ ಹೊಡಿಬೇಕು ಅಂತಂತೇಳಿ ಬಂದಿರ್ತಾರೆ. ಬಂದಾಗ ಇವರು ಕೂಡ 3 ಜನ ಇರ್ತಾರೆ. ಇಮ್ತಿಯಾಜ್ ಪಟೇಲು ಮತ್ತೆ ಆತನ ಇನ್ನಿಬ್ಬರು ಸ್ನೇಹಿತರು ಈಗೇನು ಅರೆಸ್ಟ್ ಆಗಿದ್ದಾರೆ ಅವರು ಇರ್ತಾರೆ. ಅದರಲ್ಲಿ ಈಗ ಮೃತನಾದಂತ ವ್ಯಕ್ತಿ ಏನಿದ್ದಾನೆ ಫೈಜಲ್ ಇನಾಮ್ದಾರು, ಆತನಿಗೆ ಅದರಲ್ಲಿ ಏಟಾಗಿ ಆತ ಸಾವಿಗೀಡಾಗ್ತಾನೆ. ಆ ಹಿನ್ನೆಲೆಯಲ್ಲಿ 3 ಜನ ಆರೋಪಿತರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೆ ಅದೇ ರೀತಿನೂ ಕೂಡ ಈಗೇನು ಮೊಹಮ್ಮದ್ ರಾಜ್ಗೋಡಿ ಜೊತೆಗೆ ಬಂದಂತವ್ರು ಇತರರು ಯಾರಿದ್ದಾರೆ ಅವ್ರದ್ದು ಯಾರು ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಿದೆ. ತನಿಖೆ ಹಿತದೃಷ್ಟಿಯಿಂದ ಅವರ ಹೆಸರುಗಳನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ, ಬಟ್ ವಿ ನೋ ದಮ್, ವಿ ಆರ್ ವರ್ಕಿಂಗ್ ಆನ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।